ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಯು ಟೈಮ್ಸ್ ಕನ್ನಡ. ನಾನು ಪವಿತ್ರ ಕೆ. ವೆಟಿಕೋ ಕ್ವೀನ್ ಆಫ್ ಇಂಡಿಯಾ. ಸೊ ಇದೊಂದು ಮಹಿಳಾ ಪಶು ವೈದ್ಯರಿಗಾಗಿ ನಡೆಯುವಂತಹ ನ್ಯಾಷನಲ್ ಲೆವೆಲ್ ಬ್ಯೂಟಿ ಕಂಟೆಸ್ಟ್. ಸೊ ಫಾರ್ ದ ಫಸ್ಟ್ ಟೈಮ್ ಕರ್ನಾಟಕದಿಂದ ಇವರು ಪಾರ್ಟಿಸಿಪೇಟ್ ಮಾಡಿ ಕಿರೀಟವನ್ನು ತಮ್ಮ ಮುಡಿಗೇರಿಸಿಕೊಳ್ಳುವ ಮೂಲಕ ಕರ್ನಾಟಕದ ಹೆಮ್ಮೆಯನ್ನು ಹಿಮ್ಮಡಿಗೊಳಿಸಿದ್ದಾರೆ. ಎಸ್, ಶಿ ಇಸ್ ನನ್ ಅದರ್ ದೆನ್ ದ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಟ್ಯಾಲೆಂಟೆಡ್ ಡಾಕ್ಟರ್ ಅನಿತಾ ಶ್ರೀರಾಮ್ರವರು. ಸೊ ಅವ್ರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಅವರನ್ನೇ ಮಾತನಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ. ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಕೋಲಾರ್. ಹೇಗಿದ್ದೀರಾ? ಐ ಆಮ್ ಗುಡ್, ಚೆನ್ನಾಗಿದ್ದೀನಿ ಮೇಡಮ್. ಫಾರ್ ದ ಫಸ್ಟ್ ಟೈಮ್ ಕೋಲಾರ್ ಕರ್ನಾಟಕದಿಂದ ನೀವು ವೆಟಿಕೋ ಕ್ವೀನ್ ಆಫ್ ಇಂಡಿಯಾಗೆ ಕಂಟೆಸ್ಟ್ ಮಾಡ್ತೀರಾ. ಸೊ ಹೇಗೆಲ್ಲ ಇತ್ತು ಚಾಲೆಂಜಸ್, ಹೇಗೆಲ್ಲ ಫೇಸ್ ಮಾಡಿದ್ರಿ ಅಂತ? ಎಸ್ ಮ್ಯಾಮ್, ಲೈಕ್ ದಿಸ್ ವಾಸ್ ದ ಥರ್ಡ್ ಸೀಸನ್. 3 seasons ಇದಾಗ್ತಿರೋದು. ನಾನು ಫಸ್ಟ್ ಟೈಮ್ ಕಂಟೆಸ್ಟ್ ಮಾಡಿದ್ದು. ಅಫ್ಕೋರ್ಸ್ ಎವ್ರಿ ಒನ್ ವಿಲ್ ಗೆಟ್ ಓನ್ಲಿ ಒನ್ಸ್ ಆಪರ್ಚುನಿಟಿ. ಸೊ ಫಸ್ಟ್ ಟೈಮ್ ಮಾಡಿದ್ದು ಲಾಸ್ಟ್ 6 months ಇಂದ ಐ ವಾಸ್ ಪ್ರಿಪೇರಿಂಗ್ ಫಾರ್ ದಿಸ್ ಕಂಟೆಸ್ಟ್. So it was good challenges. Every state participant was equally efficient, equally good. So competition was really hard, ma'am. Tough competition. ಫಸ್ಟ್ ಆಫ್ ಆಲ್, ವಾಟ್ ಈಸ್ ದಿಸ್ ವೆಟಿಕೋ ಕ್ವೀನ್ ಆಫ್ ಇಂಡಿಯಾ ಅಂದರೆ ಏನಿದು? ಮಹಿಳಾ ಪಶು ವೈದ್ಯರಿಗಾಗಿ ಅಂದರೆ ಮಹಿಳೆಯರಿಗಾಗಿ ಮಾಡಿರೋದಾ ಅಥವಾ ಹೇಗೆ ಅಂತ? ನಾ ಹೇಳ್ತೀನಿ, ಲೈಕ್ ಶಾರ್ಟ್ ಫಾರ್ಮಲ್ಲಿ ಹೇಳ್ತೀನಿ. ಮುಂಚೆ ಎಲ್ಲ ಬ್ಯೂಟಿ ಪೆಜೆಂಟ್ ಅಂದರೆ ಇಟ್ ವಾಸ್ ಓನ್ಲಿ ಅಬೌಟ್ ಬ್ಯೂಟಿ. ಇಟ್ ಯೂಸ್ ಟು ಡೆಪಿಸಿಟ್ ಓನ್ಲಿ ಬ್ಯೂಟಿ. ಶ್ರೀವೇಣು ಟಿವಿಎಸ್ ವತಿಯಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು. ನಮ್ಮ ಶೋರೂಮ್ನಲ್ಲಿ ಪ್ರತಿ ವಾಹನ ಖರೀದಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಜೊತೆಗೆ ಒಂದು ಹೆಲ್ಮೆಟ್ ಉಚಿತವಾಗಿ ಕೊಡಲಾಗುವುದು. ಇನ್ನು ಆಕರ್ಷಕ ಕೊಡುಗೆಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೀವೇಣು ಟಿವಿಎಸ್, ಮಾರುತಿ ನೆಕ್ಸಾ ಶೋರೂಮ್ ಪಕ್ಕ, ಬೈಪಾಸ್, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833799. ಈಗ ಮಾಡರ್ನ್ ಡೇ ಬ್ಯೂಟಿ ಪೆಜೆಂಟ್ಸ್ ಆ ಥರ ಇಲ್ಲ. ದೇ ವಾಂಟ್ ಟು ಸೆಲೆಬ್ರೇಟ್ ಸೋಷಿಯಲ್ ಇಂಪ್ಯಾಕ್ಟ್, ಲೀಡರ್ಶಿಪ್ ಆಸ್ ವೆಲ್ ಆಸ್ ಇಂಟೆಲಿಜೆನ್ಸ್. ಸೊ ಇದು ಮಿಸ್ಸಸ್ ವೆಟಿಕೋ ಕ್ವೀನ್ ಆಫ್ ಇಂಡಿಯಾ. ಎಸ್, ದಿಸ್ ಇಸ್ ಹೋಸ್ಟೆಡ್ ಬೈ ಇಂಡಿಯನ್ ವೆಟನರಿ ಅಸೋಸಿಯೇಷನ್, ಮಹಿಳಾ ಪಶು ವೈದ್ಯರಿಗಾಗಿನೇ. ಸೊ ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಇರೋದು ವೆಟನೇರಿಯನ್ಸ್, ಲೇಡಿ ವೆಟನೇರಿಯನ್ಸ್, ವಿಮೆನ್ ವೆಟನೇರಿಯನ್ಸ್ಗೆ. ಇಲ್ಲಿ 3 ಕ್ಯಾಟಗರೀಸ್ ಇರುತ್ತೆ ಮ್ಯಾಮ್. ಒಂದು ಮಿಸ್ ಕ್ಯಾಟಗರಿ, ಮಿಸ್ಸಸ್ ಕ್ಯಾಟಗರಿ. ಮಿಸ್ಸಸ್ ಕ್ಯಾಟಗರಿಯಲ್ಲಿ ಅಗೈನ್ ಗ್ರೇಷಿಯಸ್ ಮತ್ತು ಕ್ಲಾಸಿಕ್ ಅಂತ ಇರುತ್ತೆ. ಗ್ರೇಷಿಯಸ್ ಇಸ್ ಬಿಲೋ 40 years, ವೇರ್ ಐ ಒನ್ ದ ಥಿಂಗ್. ಅಬೌವ್ 40 years ಅವ್ರಿಗೆ ಕ್ಲಾಸಿಕ್ ಕ್ಯಾಟಗರಿ. ಸೊ ಈ ಒಂದು ಏನು ಮಿಸಸ್ ವೆಟಿಕೋ ಬ್ಯೂಟಿ ಕಂಟೆಸ್ಟ್ ಇದೇನೋ ನಿಮ್ಮ ಕನಸಾಗಿತ್ತಾ ಅಥವಾ ಹೇಗೆ ಚೂಸ್ ಮಾಡ್ಕೊಂಡ್ರಿ ಅಂತ? ಏನಿದ್ರ ಇನ್ಸ್ಪಿರೇಷನ್ ಅಂತ? ಯಾ ಮ್ಯಾಮ್, ಕಾಲೇಜ್ ಡೇಸಿಂದನೂ ಲೈಕ್ ಕಲ್ಚರಲ್ ಆ್ಯಕ್ಟಿವಿಟೀಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೆಲ್ಲ ಐ ವಾಸ್ ಲೈಕ್ ಪ್ರೋ ಆಗೇ ಇರ್ತಿದ್ದೆ. ಸೊ ಇದು ದಿಸ್ ಕರೆಂಟ್ ಇಯರ್ 2025ಗೆ ಈ ಕಂಟೆಸ್ಟೆಂಟ್ ರಿಜಿಸ್ಟ್ರೇಷನ್ಸ್ ಓಪನ್ ಆದಾಗ ನನ್ನ ಫ್ರೆಂಡ್ಸ್, ಮೇನ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಪವಿತ್ರ ಮಣಿಕಾಂತ್ ಅಂತಿದ್ದಾರೆ. ಸೊ ಅವರಿಬ್ರು ದೇ ಫೋರ್ಸ್ ಮೀ ಟು ಲೈಕ್ ಅಪ್ಲೈ. ನಾನು ಲೈಕ್ ನಿಮಗೂ ಗೊತ್ತಲ್ಲ, ಮನೆ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಆಫೀಸ್ ವರ್ಕ್ ಎಲ್ಲ ಎವ್ರಿಥಿಂಗ್ ವಾಸ್ ಟಫ್. ಬಟ್ ಓಕೆ, ವಿಲ್ ಟ್ರೈ ಅಂತ, ವಿಲ್ ಗಿವ್ ಅ ಚಾನ್ಸ್ ಅಂದ್ಬಿಟ್ಟು ಅಪ್ಲೈ ಮಾಡಿದೆ. ಅಪ್ಲೈ ಮಾಡಿ ನಾನು ವೇವರ್ಡ್ ಆಗು ತಗೊಂಡ್ಲಿಲ್ಲ. ಐ ಗೇವ್ ಮೈ 100% ಎಫರ್ಟ್ಸ್ ಮ್ಯಾಮ್. ನಾ ಹೇಳ್ದಂಗೆ 6 months ಇಂದ ಪ್ರಯತ್ನ ಪಟ್ಟೆ. ಟ್ಯಾಲೆಂಟ್ ರೌಂಡ್, ಹೆರಿಟೇಜ್ ರೌಂಡ್ಗೆಲ್ಲ ಡಾನ್ಸ್ ಪ್ರಾಕ್ಟೀಸ್, ಪರ್ಫಾರ್ಮೆನ್ಸ್ ಪ್ರಾಕ್ಟೀಸ್, ಪ್ಯಾರಲಲಿ ಸ್ಟ್ಯಾಮಿನಾ ಬಿಲ್ಡಪ್ ಕೂಡ. ಆಸ್ ಐ ಸೆಡ್, ಫಿಸಿಕಲ್ ಫಿಟ್ನೆಸ್ ಇಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಕ್ವೀನ್ ಶುಡ್ ಬಿ ಅ ಕ್ವೀನ್. ಸೊ 6 months ಇಂದ ಎಫರ್ಟ್ಸ್ ಇತ್ತು. ಇಟ್ ವಾಸ್ ಟಫ್, ಬಟ್ ಫೈನಲಿ ರಿಸಲ್ಟ್ಸ್ ಕೇವ್ ಇನ್. ಡಾಕ್ಟರ್ ಅನಿತಾ ಶ್ರೀರಾಮ್ರವರು ಲೈಕ್ ಪ್ರಾಣಿ ಪ್ರಿಯರು ಅಂತ ಕೇಳ್ಪಟ್ಟಿದ್ದೀವಿ. ಆಸ್ ಯು ನೋ, ಯು ಆರ್ ದ ವೆಟನರಿ ಡಾಕ್ಟರ್. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ? ಮ್ಯಾಮ್, ಎಸ್, ಲೈಕ್ ನಾನು ಈ ವೆಟನರಿ ಸೈನ್ಸ್ ನಾನು ಚೂಸ್ ಮಾಡಿದ್ದು ಬೈ ಚಾನ್ಸ್ ಏನೇನೆ. ಮೆಡಿಕಲ್ ಸೈನ್ಸ್ ಸಿಗಲಿಲ್ಲ, ಲೈಕ್ ಮೋಸ್ಟ್ ಆಫ್ ದೆಮ್ ಹಾಗೆ ಬರ್ತಾರೆ. ಬಟ್ ಒನ್ಸ್ ನಾನು ಈ ಪ್ರೊಫೆಷನ್ ಒಳಗಡೆ ಬಂದ ಮೇಲೆ ಇಟ್ಸ್ ಅ ನೋಬಲ್ ಪ್ರೊಫೆಷನ್ ಮ್ಯಾಮ್. ಐ ಸ್ಟಾರ್ಟೆಡ್ ಲವಿಂಗ್ ಈಚ್ ಆ್ಯಂಡ್ ಎವ್ರಿ, ಪ್ರಾಣಿ ಪ್ರಿಯರ್ ಆಗಿಬಿಡ್ತೀವಿ ನೀವು ಹೇಳೋ ಹಾಗೇನೆ. ನಾವು ಕಾಲೇಜಲ್ಲಿ ಇದ್ದಾಗೂ ಅಷ್ಟೇ, ನಾವು ಕ್ಯಾಂಪ್ಗೆ ಎಲ್ಲ ಹಳ್ಳಿ ಕಡೆ ಎಲ್ಲ ಹೋದಾಗ ಅಲ್ಲಿನ ಹೆಂಗಸರೆಲ್ಲ, ಏನಮ್ಮ ನೀವು ಹೆಣ್ಮಕ್ಳು ವೆಟನರಿ ಸೈನ್ಸ್ ತೊಗೊಂಡು ಬಂದಿದ್ದೀರಾ, ನಿಮ್ಮ ಕೈಲಿ ಆಗುತ್ತಾ? ದನದ ಡಾಕ್ಟ್ರು ಅಂತ, ಮೇಯ್ನ್ ವೆಟನರಿ ಡಾಕ್ಟರ್ ಅಂತ ಈಗ ಇದಾಗ್ತಿದೆ, ದನದ ಡಾಕ್ಟ್ರು ಅಂತೆಲ್ಲ. ಆವಾಗ ನಮಗೆ ಬೇಜಾರಾಗ್ತಿತ್ತು, ಯಾಕೆ ಲೈಕ್ ದಿಸ್ ಈಸ್ ಆಲ್ಸೋ ಅ ಪ್ರೊಫೆಷನ್, ಯಾಕೆ ನಾವು ಹೆಣ್ಮಕ್ಳು ತೊಗೊಂಡ್ಬಾರ್ದು ಅನ್ನೋದು ಆಗ್ತಿತ್ತು. ಬಟ್ ಓವರ್ ದ ಟೈಮ್ ಆ ಮಿಸ್ಕನ್ಸೆಪ್ಷನ್ ಹೋಗಿದೆ ಮ್ಯಾಮ್, ಆ ಪರ್ಸೆಪ್ಷನ್ ಹೋಗಿದೆ ಜನರಿಂದ. ಈಗ ಮುಂಚೆ ನಾವು ಲೈಕ್ 10 years ಬ್ಯಾಕ್ 50 members ಹುಡುಗರಿದ್ರೆ, ಮೇಲ್ ಇದು ನಾವೊಂದು 4-5 members ಗರ್ಲ್ಸ್ ಇರ್ತಿದ್ವಿ ಕ್ಲಾಸ್ ರೂಮಲ್ಲಿ. ಬಟ್ ಈಗ 50% ಆಗಿದೆ. ಅದು 50% ಹುಡುಗರು ಇರ್ತಾರೆ, 50% ಹುಡುಗಿರು ಇರ್ತಾರೆ ವೆಟನರಿ ಪ್ರೊಫೆಷನ್. ಸೊ ಗೋಯಿಂಗ್ ಅಹೆಡ್, ಎಸ್ ಮ್ಯಾಮ್, ಲೈಕ್ ವೆಟನರಿ ಪ್ರೊಫೆಷನ್ ಈಸ್ ಗುಡ್, ಆಸ್ ಈಕ್ವಲಿ ಆಸ್ ಗುಡ್ ಆಸ್ ಮೆಡಿಕಲ್ ಪ್ರೊಫೆಷನ್ ಟು ಗರ್ಲ್ಸ್ ಆಲ್ಸೋ. ಹೆಣ್ಮಕ್ಳು ಕೂಡ ಬನ್ನಿ, ಪ್ರೊಫೆಷನ್, ದಿಸ್ ಇಸ್ ನೋಬಲ್ ಪ್ರೊಫೆಷನ್. ಮೂಕ ಪ್ರಾಣಿಗಳಿಗೆ ಸೇವೆ ಮಾಡೋದು ನಿಜವಾಗ್ಲೂ ಅತ್ಯುತ್ತಮವಾದದ್ದು. ಸೊ ಈ ಒಂದು ವೆಟಿಕೋ ಕ್ವೀನ್ ಆಫ್ ಇಂಡಿಯಾ ಏನು ನೀವು ಕಿರೀಟವನ್ನು ತಮ್ಮದಾಗಿಸ್ಕೊಂಡಿದ್ದೀರಾ. ಸೊ ಅಲ್ಲಿ ಯಾವೆಲ್ಲ ಲೈಕ್ ಅಂಡ್ ಸ್ಟೇಟ್ಸ್ ಅವರು ಪಾರ್ಟಿಸಿಪೇಟ್ ಮಾಡಿದ್ರು ಅಂತ, ಆ್ಯಂಡ್ ಹೇಗಿತ್ತು ಅಲ್ಲಿ?
ಮ್ಯಾಮ್ ಆಲ್ಮೋಸ್ಟ್ ಲೈಕ್ ರಾಜಸ್ಥಾನ್, ತಮಿಳ್ನಾಡು, ಅಸ್ಸಾಂ, ಉತ್ತರಾಖಂಡ್, ಉತ್ತರ ಪ್ರದೇಶ್ ಎಲ್ಲ ಸ್ಟೇಟ್ಸಿಂದನೂ ಫೈನಲಿಸ್ಟ್ ಬಂದಿದ್ರು ಮ್ಯಾಮ್. ನಾ ಆಗಲೇ ಹೇಳ್ದಂಗೆ ಎಲ್ಲರೂ ತುಂಬ ಚೆನ್ನಾಗಿದ್ರು. ತಮಿಳ್ನಾಡವರು ಅವರು 13 ಇಯರ್ಸ್ ಏಜಿಂದಾನೇ ಭರತನಾಟ್ಯಂ ಡಾನ್ಸರ್. ಸೊ ಅವರು ಕಲ್ಚರಲ್ ರೌಂಡ್, ಹೆರಿಟೇಜ್ ರೌಂಡ್ ಎಕ್ಸ್ಟ್ರಾಡಿನರಿಯಾಗಿ ಪರ್ಫಾರ್ಮ್ ಮಾಡಿದ್ರು. ರಾಜಸ್ಥಾನ್ನವರು ಅಷ್ಟೇ, ಶಿ ವಾಸ್ ಲೈಕ್ ಮೋರ್ ಬ್ಯೂಟಿಫುಲ್ ಹಾಗೆ ಹೇಳೋಂಗಿದ್ರೆ. ಮತ್ತು ಜಾರ್ಖಂಡ್ ಅವಳು ಶಿ ವಾಸ್ ಲೈಕ್ ಮೆಚ್ಯೂರ್, ಲೈಕ್ ರ್ಯಾಂಪ್ ವಾಕ್ ಆ್ಯಂಡ್ ಎಲ್ಲ ಶಿ ಡಿಡ್ ಅ ಎಕ್ಸಲೆಂಟ್ ಜಾಬ್. ಸೊ ಹಾಗಾಗಿ ಒಬ್ರಿಗಿಂತ ಒಬ್ರು ಕಾಂಪಿಟೆಂಟಾಗೇ ಇದ್ದರು. ನನಗೆ ಟಫೇ ಆಯಿತು. ಫೈನಲ್ ಡೇ ರಿಸಲ್ಟ್ಸ್ 3 ಡೇಸ್ ಮುಗಿದು ಫೈನಲ್ ಡೇ ರಿಸಲ್ಟ್ಸ್ ಬರೋವರೆಗೂ ಐ ವಾಸ್ ಹೋಲ್ಡಿಂಗ್ ಮೈ ಬ್ರೀತ್. ಬಟ್ ಫೈನಲಿ ನಾವು ಕನ್ನಡದವ್ರು ಯಾರಿಗಿಂತ ಏನು ಕಮ್ಮಿ ಇಲ್ಲ ಅಲ್ಲ. ಸೊ ವಿ ವನ್ ದ ಪೆಜೆಂಟ್. ಸೊ ನಿಮಗೆ ಗೊತ್ತಿತ್ತಾ ಲೈಕ್ ನೀವೇ ಇದು ಒಂದು ಕಿರೀಟವನ್ನು ತಮ್ಮದಾಗಿಸ್ಕೊಳ್ತೀರಾ ಅಂತ? ಬಿಕಾಸ್ ತುಂಬ ಟಫ್ ಕಂಟೆಸ್ಟೆಂಟ್ಸ್ ಇದ್ರು ಅಂತ ನೀವು ಹೇಳ್ತಾ ಇದ್ದೀರಾ. ಸೊ ಹೇಗಿತ್ತು ಫೈನಲ್ ಮೂಮೆಂಟ್, ಹೇಗಿತ್ತು ಅಂತ? ಮ್ಯಾಮ್ ಫಸ್ಟ್ ಡೇ ನಾವು ಹೋದಾಗ ಎಸ್ ಐ ವಾಸ್ ಕಾನ್ಫಿಡೆಂಟ್ ಲುಕಿಂಗ್ ಅಟ್ ದ ಫೆಲೋ ಕಂಟೆಸ್ಟೆಂಟ್ಸ್. ಬಟ್ ಸೆಕೆಂಡ್ ಡೇ, ಥರ್ಡ್ ಡೇ ಆಗಿ ಅವರೆಲ್ಲರದು ನನಗೆ ಲೈಕ್ ಸ್ಟ್ಯಾಮಿನಾ ಲೆವೆಲ್ಸ್, ಪರ್ಫಾರ್ಮೆನ್ಸ್ ಲೆವೆಲ್ಸ್ ಎಲ್ಲ ನೋಡ್ತಾ ನನಗೆ ಫಸ್ಟ್ ಡೇ ಇದ್ದಷ್ಟು ಕಾನ್ಫಿಡೆನ್ಸ್ ಐ ಡಿಂಟ್ ಹ್ಯಾವ್. ಬಿಕಾಸ್ ಫಸ್ಟ್ ಡೇ ನಾನು ನೋಡಿದ್ದಕ್ಕೂ ಆಮೇಲೆ ಅವ್ರದ್ದೆಲ್ಲ ಎಕ್ಸ್ಪರ್ಟೈಸ್ ನೋಡೋದಕ್ಕೂ ಡಿಫ್ರೆನ್ಸ್ ಇತ್ತು. ಬಟ್ ಫೈನಲ್ ಡೇ ಇನ್ನೂ ನನ್ನಲ್ಲಿ ಇತ್ತು ಮ್ಯಾಮ್ ಕಾನ್ಫಿಡೆನ್ಸ್, ಸಮ್ವೇರ್. ಬಟ್ ಪ್ಯಾರಲಲಿ ಲಕ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ದಟ್ಸ್ ವಾಟ್ ನಾನು ನಂಬಿರೋ ಅಂಥದ್ದು. ಸೊ ಎನಿವೇಸ್ ಲಕ್, ಹಾರ್ಡ್ ವರ್ಕ್ ಬೋತ್ ಫೇವರ್ಡ್. ಆ್ಯಂಡ್ ಮೇಡಮ್, ಇನ್ನೊಂದು ನೀವೇ ಹೇಳಿದ್ರೆ ವೆಟರ್ನರಿ ಅಂದರೆ ಹೆಣ್ಮಕ್ಳು ಏನಕ್ಕಾದರೂ ಚೂಸ್ ಮಾಡ್ತಾರೋ ಅನ್ನೋ ಒಂದು ಮಿಸ್ಕಾನ್ಸೆಪ್ಷನ್ ಇದೆ. ಅದರಲ್ಲಿ ನೀವು ವೆಟರ್ನರಿನ ಚೂಸ್ ಮಾಡಿದ್ದೀರಾ ಆ್ಯಂಡ್ ಮಾಡ್ತಾಯಿದ್ದೀರಾ. ಆ್ಯಂಡ್ ಅದರಲ್ಲಿ ನೀವು ಈ ಒಂದು ಬ್ಯೂಟಿ ಕಂಟೆಸ್ಟ್ಗೆ ಹೋಗ್ತೀನಿ ಅಂದಾಗ ಫ್ಯಾಮಿಲಿ ಸಪೋರ್ಟ್, ಎಸ್ಪೆಷಲಿ ಅದು ಫ್ಯಾಮಿಲಿ ಸಪೋರ್ಟ್ ಮುಖ್ಯ ಆಗುತ್ತೆ. ಸೊ ನಿಮಗೆ ಯಾವ ಥರ ಸಪೋರ್ಟ್ ಸಿಕ್ತು ಫ್ಯಾಮಿಲಿಯಿಂದ ಅಂತ? ಮ್ಯಾಮ್ ಇನಿಷಿಯಲಿ ಲೈಕ್ ನಾ ಮುಂಚೆಯಿಂದ ಪ್ರೊಆಕ್ಟಿವೇನೆ. ಸೊ ಅವ್ರಿಗೆಲ್ಲ ಗೊತ್ತಿತ್ತು ಲೈಕ್ ನನ್ನ ಇಂಟ್ರೆಸ್ಟ್ಗೆ ಯಾವತ್ತೂ ಯಾರೂ ಅಡ್ಡ ಬಂದಿಲ್ಲ. ಬಟ್ ಈ ವೋಟಿಂಗ್ದೆಲ್ಲ ಬಂದಾಗ ಒಂದು ಇದಕ್ಕೆ ಸಮ್ವೇರ್ ದೇ ಫೆಲ್ಟ್ ಇದೆಲ್ಲ ಬೇಕಿತ್ತಾ, ಲೈಕ್ ಪ್ರೊಫೆಷನ್ ಇದೆ, ಮನೆ ಇದೆಲ್ಲ ನೋಡ್ಕೊಂಡು ಹೋದ್ರೆ ಸಾಕಲ್ವಾ, ದಿಸ್ ಈಸ್ ಒನ್ ಅಡಿಷ್ನಲ್ ರೆಸ್ಪಾನ್ಸಿಬಿಲಿಟಿ ಬೇಕಾ ಇದೆಲ್ಲ ಅಂತ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಮನೆಯವ್ರಿಗೂ ಅನ್ನಿಸ್ತು. ಬಟ್ ಸ್ಟಿಲ್ ಸಪೋರ್ಟ್ ಮಾಡಿದ್ರು ಮ್ಯಾಮ್, ಸಪೋರ್ಟ್ ಮಾಡಿದ್ರು. ಸೊ ಆಲ್ ದಿ ವೇ ಛತ್ತೀಸ್ಗಢ್ಗೆ ಹೋಗಿ ಅಲ್ಲಿ 3 ಡೇಸ್ ಪಾರ್ಟಿಸಿಪೇಟ್ ಮಾಡಿ. ಸೊ ಫ್ಯಾಮಿಲಿ ಸಪೋರ್ಟ್ ವಾಸ್ ಹ್ಯೂಜ್. ಓಕೆ. ಸೊ ಫೈನಲಿ ವೆಟಿಕೋ ಕ್ವೀನ್ ಆಫ್ ಇಂಡಿಯಾದಲ್ಲಿ ತಾವು ತಮ್ಮ ಕಿರೀಟವನ್ನು ತಮ್ಮದಾಗಿಸ್ಕೊಂಡಿದ್ದೀರಾ. ಈಗ ನಿಮ್ಮ ಒಂದು ಉದ್ದೇಶ ಆ್ಯಂಡ್ ನೆಕ್ಸ್ಟ್ ಫ್ಯೂಚರ್ ಏನು ಅಂತ? ಹಾಂ ಮ್ಯಾಮ್, ನಾ ಆಗಲೇ ಹೇಳ್ದಂಗೆ ನಮ್ಮ ವೆಟ್ನರಿ ಸೈನ್ಸ್, ಈ ಪಶುವೈದ್ಯಕೀಯ ಇದರಲ್ಲಿ ಮಹಿಳಾ ಪ್ರಾಧಾನ್ಯತೆ, ವಿಮೆನ್ ಲೀಡರ್ಶಿಪ್ ವಾಟ್ ವಿ ಕಾಲ್, ಅದನ್ನು ಪ್ರಮುಖವಾಗಿ ತಂದು ಸೊ ನಮ್ಮ ಕರ್ನಾಟಕದ ಮಹಿಳೆಯರು ಪಶುವೈದ್ಯರಾದರೂ ಆಗಿರ್ಬೋದು, ಬೇರೆ ಯಾರಾದರೂ ಆಗಿರ್ಬೋದು, ಎಲ್ಲ ರಂಗದಲ್ಲೂ ಮುಂಚೂಣಿಯಲ್ಲಿ ಬರಬೇಕು ಮ್ಯಾಮ್. ಕರೇಜ್ ಅಂತೀವಲ್ಲ, ಅದು ಧೀರತೆ ಅನ್ನೋದು ಬರಬೇಕು, ನಮ್ಮ ಹೆಣ್ಮಕ್ಳಲ್ಲಿ ಬರಬೇಕು. ನಾವೆಲ್ಲೋ ಒಂದು ಕಡೆ ನಮಗೆ ನಾವೇ ಸುತ್ತು ಬೇಲಿ ಹಾಕ್ಕೊಂಡು ನೋ, ವಿ ಹ್ಯಾವ್ ಟು ಗೋ ಔಟ್, ಹೊರಗಡೆ ಬಂದು ಪ್ರಪಂಚ ಕಾಂಪಿಟೇಷನ್ಸಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ರೀಚ್ ಔಟ್. ಯಾವತ್ತೂ ನಿಮ್ಮ ಡ್ರೀಮ್ಸ್ನ ಎಬಿಲಿಟೀಸ್ಗೆ ನೀವೇ ಕಡಿವಾಣ ಹಾಕ್ಕೊಂಡ್ಬೇಡಿ. ದಿಸ್ ಇಸ್ ಮೈ ಮೆಸೇಜ್ ಟು ಪ್ರತಿಯೊಂದು ಹೆಣ್ಣು ಮಗುವಿಗೂ ಮ್ಯಾಮ್. ಲಾಸ್ಟ್ ಕ್ವೆಶನ್. ಸೊ ಡಾಕ್ಟರ್ ಅನಿತಾ ಶ್ರೀರಾಮ್ರವರು ನಿಮಗೆ ವೋಟ್ ಮಾಡಿದಂತಹ ಎಲ್ಲ ಕರ್ನಾಟಕದ ಜನತೆಗಿರಬಹುದು ಆ್ಯಂಡ್ ನಿಮ್ಮನ್ನು ಸಪೋರ್ಟ್ ಮಾಡಿದ ಎಲ್ಲರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಯು ಟೈಮ್ಸ್ ಕನ್ನಡದ ವತಿಯಿಂದ? ಮನಸ್ಪೂರ್ವಕವಾಗಿ ಧನ್ಯವಾದಗಳು. ತುಂಬಾ ಸಪೋರ್ಟ್ ಮಾಡಿದ್ರಿ, ನಿಮ್ಮ ಕನ್ನಡದ ಹೆಣ್ಣು ಮಗಳು ಅಂತ. ನಮ್ಮ ಕನ್ನಡದ ಜನತೆ ಅಥವಾ ಹೊರ ರಾಜ್ಯದವರು ಕೂಡ ವೋಟ್ ಮಾಡಿದ್ದಾರೆ. ಸೊ ಬಟ್ ನಮ್ಮ ಕನ್ನಡದವರು ನನ್ನನ್ನು ನಿಮ್ಮ ಕನ್ನಡದ ಹುಡುಗಿ ಸಪೋರ್ಟ್ ಮಾಡಬೇಕು ನ್ಯಾಷನಲ್ ಪ್ಲ್ಯಾಟ್ಫಾರ್ಮಲ್ಲಿ ಅಂತ ನೀವೆಲ್ಲರೂ ಲೈಕ್ ಇನ್ ಪರ್ಸನ್ ಗೊತ್ತಿಲ್ದಿದ್ರು ಯು ಟೈಮ್ಸಲ್ಲಿ ಲೈಕ್ ಪವಿತ್ರ ಅವ್ರ ಚಾನಲ್ ಅವ್ರಿಗೆ ಪ್ರತಿಯೊಬ್ಬರ ಮೂಲಕ ನನಗೆ ಎಲ್ಲರೂ ವೋಟ್ ಮಾಡಿ ಇವತ್ತು ಈ ಕಿರೀಟ ನನ್ನ ಸ್ವಂತ ಮಾಡಿದ್ದೀರಾ. ಸೊ ನಮ್ಮೆಲ್ಲ ಕನ್ನಡ ಜನತೆಗೆ ಡಾಕ್ಟರ್ ಅನಿತಾ ಶ್ರೀರಾಮ್ ಅದು ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಇದಿಷ್ಟು ಡಾಕ್ಟರ್ ಅನಿತಾ ಶ್ರೀರಾಮ್ರವರ ಮಾತುಗಳಾಗಿತ್ತು. ಎಸ್, ಅಫ್ಕೋರ್ಸ್ ಅವರು ಹೇಳ್ತಾ ಇರೋ ಪ್ರಕಾರ ಪ್ರತಿ ಹೆಣ್ಣು ಮಕ್ಕಳು ತಮ್ಮ ಸುತ್ತು ಬೇಲಿ ಹಾಕ್ಕೊಳ್ಳದೆ ಅವರ ಎಲ್ಲ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೊಳ್ಬೇಕಂದ್ರೆ ಅವರು ಹೊರ ಬರಬೇಕು, ಮಹಿಳಾ ಸಬಲೀಕರಣಕ್ಕೆ ಒತ್ತನ್ನು ಕೊಡಬೇಕು. ಅದು ನನ್ನ ಉದ್ದೇಶ ಅಂತ ಅವರು ಹೇಳ್ತಾ ಇದ್ದಾರೆ. ನಮ್ಮ ಯು ಟೈಮ್ಸ್ ಕನ್ನಡದ ವತಿಯಿಂದ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ನಮಸ್ಕಾರ.